ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮುದ್ದುಮರಿ ಚಾನೆಲ್. ನಾನು ಸುಮಾರುಣ್. ಮಹಾಭಾರತಕ್ಕೆ ಸ್ವಾಗತ. ದುಶ್ಯಾಸನನ ವಧೆ, ಭೀಮನ ಪ್ರತಿಜ್ಞೆ ಈಡೇರಿದ್ದು. ಶಲ್ಯರಾಜನು ಕರ್ಣನ ಸಾರಥಿಯಾದನು. ಆದರೆ ಅವನ ಮನದಲ್ಲಿ ತಾನು ಸೂತಪುತ್ರನಿಗೆ ಸಾರಥಿಯಾಗಿ ಕೆಲಸ ಮಾಡಬೇಕಾಯಿತು ಎಂಬ ಬೇಸರವಿತ್ತು. ಅದಕ್ಕಾಗಿ ಅವಕಾಶ ಸಿಕ್ಕಿದಾಗಲೆಲ್ಲ ಕರ್ಣನನ್ನು ಹಂಗಿಸುತ್ತಲಿದ್ದನು. ದಾರಿಯಲ್ಲಿ ಬರುವಾಗ ಕರ್ಣನು ಇಂದು ತಾನು ಅರ್ಜುನನನ್ನು ಸೋಲಿಸಿಯೇ ಮರಳುತ್ತೇನೆ ಎಂದು ಹೇಳಿದಾಗ ಪರಮೇಶ್ವರನೊಂದಿಗೆ ಯುದ್ಧ ಮಾಡಿ ಪಾಶುಪತಾಸ್ತ್ರವನ್ನೇ ಪಡೆದ ಅರ್ಜುನನೆಲ್ಲಿ, ನೀನೆಲ್ಲಿ? ಕಾಂಡವ ದಹನದಲ್ಲಿ ಇಂದ್ರನನ್ನು ಸೋಲಿಸಿದವನು ಅರ್ಜುನ. ದ್ವೈತವನದಲ್ಲಿ ಚಿತ್ರಸೇನನಿಂದ ದುರ್ಯೋಧನನನ್ನು ಬಿಡಿಸಿದವನು ಅರ್ಜುನ. ಆಗ ನೀನು ಇದ್ದೆ, ಏನು ಮಾಡಿದೆ? ಇತ್ತೀಚೆಗೆ ಗೋಗ್ರಹಣದ ಸಮಯದಲ್ಲಿ ಅರ್ಜುನನ ಸಂಮೋಹನಾಸ್ತ್ರಕ್ಕೆ ನಿನ್ನಲ್ಲಿ ಯಾವ ಅಸ್ತ್ರವಿತ್ತು? ಸುಮ್ಮನೆ ಮಾತನಾಡಿದರೇನು? ಅರ್ಜುನನನ್ನು ಸೋಲಿಸುವ ಮಾತು ಸಾಕು, ಮೊದಲು ಕಾರ್ಯ ಮಾಡಿ ತೋರಿಸು, ಅನಂತರ ಮಾತನಾಡು ಎಂದು ಶಲ್ಯನು ಕರ್ಣನನ್ನು ನಿಂದಿಸಿದನು. ಕರ್ಣನಿಗೆ ಶಲ್ಯನ ಮಾತಿನಿಂದ ನೋವಾದರೂ ಏನಾದರೂ ಹೇಳಿದರೆ ತಿರುಗಿ ಹೋಗಿಬಿಡುತ್ತಾನೆಂದು ಸುಮ್ಮನೆ ಎಲ್ಲ ನಿಂದನೆಯನ್ನು ಸಹಿಸಿಕೊಂಡನು. ಯುದ್ಧವು ಆರಂಭವಾದಾಗ ಬಾಣಗಳು ಸುಯ್ ಎಂದು ಆಚೀಚೆ ಹೋದವು. ಖಡ್ಗಗಳ ಏಟು ಬೆಂಕಿಯ ಕಿಡಿಗಳನ್ನೆಬ್ಬಿಸಿತ್ತು. ಗದಾಘಾತದಿಂದ ಗುಡುಗಿನಂತೆ ಸಬ್ಬಳ ಕೇಳಿಬಂತು. ಮಹಾರಥಿ ಕರ್ಣನು ದೇವೇಂದ್ರನಂತೆಯೇ ಕುರುಕ್ಷೇತ್ರ ಯುದ್ಧದಲ್ಲಿ ಅನೇಕರನ್ನು ಸಂಹರಿಸಿದನು. ಭಾನುದೇವ, ಚಿತ್ರಸೇನ ಮುಂತಾದ 30 ಪಾಂಚಾಲರನ್ನು, ಸಾವಿರಾರು ಚೇದಿ ದೇಶದ ವೀರರನ್ನು ಸಂಹರಿಸಿದನು. ಪಾಂಚಾಲ ಸೇನೆಯು ಕಂಗೆಟ್ಟು ಪಲಾಯನ ಮಾಡಿತು. ಇವರಿರುವ ದಿಕ್ಕು ಬಿಟ್ಟು ಇನ್ನೊಂದೆಡೆಯಲ್ಲಿ ಸಾತ್ಯಕಿಯು ಕರ್ಣನ ಮಗ ವಸುಷೇಣನನ್ನು ಕೊಂದು ಹಾಕಿದನು. ಭೀಮನು ಕರ್ಣನನ್ನು ಎದುರಿಸಲು ಮುಂದೆ ಬಂದಾಗ ದುಶ್ಯಾಸನನು ಅಡ್ಡ ಬಂದನು. ಬಾ, ಬಂದೆಯ ದುಶ್ಯಾಸನ ಎನ್ನುತ್ತಾ ಭೀಮಸೇನನು ದುಶ್ಯಾಸನನೊಂದಿಗೆ ಯುದ್ಧವನ್ನು ಆರಂಭಿಸಿದನು. ಅವರಿಬ್ಬರು ಪರಸ್ಪರ ರಥಗಳನ್ನು ಮುರಿದು ಹಾಕಿದರು, ಕುದುರೆಗಳನ್ನು ಕೊಂದು ಹಾಕಿದರು, ಸಿಂಹನಾದ ಮಾಡುತ್ತಾ ಭೀಕರವಾಗಿ ಹೋರಾಡಿದರು. ಭೀಮನು ದುಶ್ಯಾಸನನ ಬಿಲ್ಲನ್ನು ಮುರಿದಾಗ ಬೇರೆ ಬಿಲ್ಲು ತೆಗೆದುಕೊಂಡು ಬಂದ ದುಶ್ಯಾಸನನು ಮತ್ತೆ ಯುದ್ಧವನ್ನು ಮುಂದುವರಿಸಿದನು. ಭೀಮನು ಒಂದು ದಿವ್ಯಾಸ್ತ್ರವನ್ನು ಪ್ರಯೋಗಿಸಿದಾಗ ದುಶ್ಯಾಸನನು ರಥದಿಂದ ನೆಲಕ್ಕೆ ಬಿದ್ದನು. ತೋಮರವನ್ನು ಹಿಡಿದು ಯುದ್ಧವನ್ನು ಆರಂಭಿಸಿದರು. ಭೀಮನು ತನ್ನ ಗದೆಯನ್ನು ಹಿಡಿದು ನೆಲಕ್ಕಿಳಿದು ದುಶ್ಯಾಸನನನ್ನು ಎದುರಿಸಿದನು. ಭೀಮನ ಗದಾಘಾತದಿಂದ ನೆಲಕ್ಕೆ ಬಿದ್ದ ದುಶ್ಯಾಸನನು ನೋವಿನಿಂದ ನರಳುತ್ತಿದ್ದನು. ಭೀಮನಿಗೆ ಈ ದುಶ್ಯಾಸನನು ಜೂಜಾಟದಲ್ಲಿ ಅಪಹಾಸ್ಯ ಮಾಡಿದ್ದು, ದ್ರೌಪದಿಯನ್ನು ಎಳೆದು ತಂದು ಸೀರೆ ಸೆಳೆದು ಅಪಮಾನ ಮಾಡಿದ್ದು, ಹೀಗೆ ಒಂದೊಂದೇ ದೃಶ್ಯಗಳು ನೆನಪಾದವು. ದುಶ್ಯಾಸನನ ತಲೆಯನ್ನು ಒದ್ದ ಭೀಮನು, ಎಲವೋ ಪಾಪಿ, ನಾನೀಗ ನಿನ್ನ ರಕ್ತವನ್ನೇ ಹೀರಿ ನನ್ನ ಪ್ರತಿಜ್ಞೆಯನ್ನು ಪೂರೈಸುತ್ತೇನೆ. ಕೌರವ ವೀರರೇ ಬನ್ನಿ, ನಿಮ್ಮವನೇ ಆದ ದುಶ್ಯಾಸನ ನನ್ನ ಮುಷ್ಟಿಯಲ್ಲಿ ಸಿಲುಕಿದ್ದಾನೆ, ಬನ್ನಿ ರಕ್ಷಿಸಿಕೊಳ್ಳಿ ಎಂದು ಎಲ್ಲರಿಗೂ ಕೇಳುವಂತೆ ಆರ್ಭಟಿಸಿದನು. ಆಗ ದುಶ್ಯಾಸನನು ಬೇಗನೆ ಎದ್ದು ಓಡಲು ಆರಂಭಿಸಿದನು. ಭೀಮನು ದುಷ್ಟ ದ್ರೌಪದಿಯ ಸೀರೆಯನ್ನು ಸೆಳೆವಾಗ, ದ್ರೌಪದಿಯನ್ನು ದಾಸಿ ಎಂದು ಕರೆವಾಗ, ಅವಳ ತಲೆಗೂದಲನ್ನು ಹಿಡಿದೆಳೆದಾಗ ನಿನಗೆ ನನ್ನ ನೆನಪಿರಲಿಲ್ಲವೇ ಎಂದು ಕೇಳುತ್ತಾ ದುಶ್ಯಾಸನನನ್ನು ಹಿಡಿದು ಅವನ ಕೈಗಳನ್ನು ಮುರಿದು ಹಾಕಿದನು. ದುಶ್ಯಾಸನನನ್ನು ಕೆಳಗೆ ಬೀಳಿಸಿದ ಭೀಮನು ಅವನ ಎದೆಯ ಮೇಲೆ ಕುಳಿತು ಅವನೆದೆಯನ್ನು ಸೀಳಿ ಬಿಸಿ ರಕ್ತವನ್ನು ಚಪ್ಪರಿಸಿದನು. ಕರುಳಮಾಲೆಯನ್ನು ಹಿಡಿದೆತ್ತಿದನು. ಬಿಸಿ ರಕ್ತವನ್ನು ಕೈಯಲ್ಲಿ ಹಿಡಿದು ಪಾಂಚಾಲಿ ಎಲ್ಲಿರುವೆ ಎನ್ನುತ್ತಾ ಶಿಬಿರದ ಕಡೆಗೆ ಹೋಗಲಾರಂಭಿಸಿದನು. ಕುರುರಾಯನು, ಕರ್ಣ ಸೇನಾಪತಿ ಎಲ್ಲಿರುವೆ? ನನ್ನ ಸಹೋದರರನ್ನು ಉಳಿಸು, ಯುವರಾಜ ದುಶ್ಯಾಸನನನ್ನು ಬಿಡಿಸು ಎನ್ನುತ್ತಾ ಓಡಿ ಬಂದನು. ಆದರೆ ಸಮಯವು ಮೀರಿ ಹೋಗಿತ್ತು. ಆಗಲೇ ದುಶ್ಯಾಸನನು ಈ ಲೋಕ ತೊರೆದಿದ್ದನು.
ಭೀಮನ ಸಂರಕ್ಷಣೆಗೆ ಕೃಷ್ಣಾರ್ಜುನರು ನಕುಲ ಸಹದೇವರು ಸಿದ್ಧರಾಗಿದ್ದರು. ಪಾಂಡವರು ವಿವಿಧ ಅಸ್ತ್ರಗಳಿಂದ ಕೌರವ ಸೇನೆಯನ್ನು ಓಡಿಸಿದರು. ಆ ಕ್ಷಣದಲ್ಲಿ ಭೀಮಸೇನನು ದ್ರೌಪದಿಯನ್ನು ಕರೆಸಿ ಅವಳ ತಲೆಗೂದಲಿಗೆ ದುಶ್ಯಾಸನನ ರಕ್ತವನ್ನು ಲೇಪಿಸಿದನು. ಹೀಗೆ ಭೀಮಸೇನನ ಪ್ರತಿಜ್ಞೆ ಈಡೇರಿತ್ತು. ಪಾಂಡವರಿಗೆ ಬಹಳ ಸಂತೋಷವಾಗಿತ್ತು. ಧನ್ಯವಾದಗಳು ಸ್ನೇಹಿತರೆ. ನನ್ನ ವಿಡಿಯೋಗಳೆಲ್ಲ ನಿಮಗೆ ಇಷ್ಟವಾಗ್ತಾ ಇದ್ದರೆ ನನ್ನ ಮುದ್ದುಮರಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರುವವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ.